ಶಿವಮೊಗ್ಗ ಜೈಲಿಗೆ ಬಾಳೆಹಣ್ಣು ಗೊನೆಯಲ್ಲಿ ಗಾಂಜಾ ಸಪ್ಲೈ ಆಗಿದೆ. ಇದನ್ನ ಕಂಡು ಜೈಲಾಧಿಕಾರಿಗಳೇ ಶಾಕ್ ಆಗಿರುವಂತಹ ಘಟನೆ ನಡೆದಿದ್ದು, ಶಿವಮೊಗ್ಗ ಜೈಲಿಗೆ ಬಾಳೆಹಣ್ಣು ಗೊನೆಯಲ್ಲಿ ಬಂತು ಗಾಂಜಾ. ಬಾಳೆಹಣ್ಣು ಗೊನೆಯಲ್ಲಿ ಗಾಂಜಾ ಕಂಡು ಜೈಲಾಧಿಕಾರಿಗಳು ಶಾಕ್ ಆಗಿದ್ದು, ಜೈಲು ಮುಂಭಾಗ ಗಾಂಜಾವಿದ್ದ 5 ಬಾಳೆಹಣ್ಣಿನ ಗೊನೆಗಳು ಪತ್ತೆಯಾಗಿದೆ. ಆಟೋದಲ್ಲಿ ಬಂದು ಬಾಳೆಹಣ್ಣಿನ ಗೊನೆ ಇಟ್ಟು ಚಾಲಕ ಹೋಗಿರ್ತಾನೆ. ನವೆಂಬರ್ 19ರಂದು ಶಿವಮೊಗ್ಗ ಕೇಂದ್ರ ಕಾರಾಗೃಹ ಬಳಿ ಈ ಘಟನೆ ನಡೆದಿದೆ. ಬಾಳೆಗೊನೆ ದಿಂಡು ಕೊರೆದು ಗಾಂಜಾ ಸಿಗರೇಟ್ ಇಟ್ಟಿರೋದು ಪತ್ತೆಯಾಗಿದೆ. ಬಾಳೆಗೊನೆ ದಿಂಡಿಗೆ ಟೇಪ್ನಿಂದ ಆರೋಪಿಗಳು ಕಂಪ್ಲೀಟ್ ಆಗಿ ಸುತ್ತಿರ್ತಾರೆ. 123 ಗ್ರಾಂ ಗಾಂಜಾ ಮತ್ತು ಒಟ್ಟು 40 ಸಿಗರೇಟ್ಗಳನ್ನು ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದು, ತುಂಗಾನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಶಿವಮೊಗ್ಗ ಜೈಲಿಗೆ ಬಾಳೆಹಣ್ಣು ಗೊನೆಯಲ್ಲಿ ಗಾಂಜಾ ಸಪ್ಲೈ ಆಗಿರುವಂತಹ ಘಟನೆ ನಡೆದಿದೆ. ಬಾಳೆಹಣ್ಣು ಗೊನೆಯಲ್ಲಿ ಗಾಂಜಾ ಕಂಡು ಜೈಲಾಧಿಕಾರಿಗಳೇ ಶಾಕ್ ಆಗಿದ್ದಾರೆ. ಗಮನಿಸ್ತಾ ಇರ್ಬೋದು ನೀವು ಕೂಡ, ಸಿಗರೇಟ್ಗಳನ್ನ ಜೊತೆಗೆ ಗಾಂಜಾವನ್ನ ಒಟ್ಟು 120 ಗ್ರಾಂ ಗಾಂಜಾ ಮತ್ತು ಒಟ್ಟು 40 ಸಿಗರೇಟ್ಗಳನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಆಟೋದ ಚಾಲಕನೊಬ್ಬ ಬಾಳೆಗೊನೆಯನ್ನ ತಂದು ಇಡ್ತಿರುವಂತಹ ದೃಶ್ಯವನ್ನ ಗಮನಿಸ್ತಾ ಇರಬಹುದು. ಆಟೋದಿಂದ ಬಾಳೆಗೊನೆಯನ್ನ ಕೆಳಗಿಳಿಸಿ ಆ ಬಾಳೆಗೊನೆಯಲ್ಲಿ ಸಿಗರೇಟ್ ಮತ್ತು ಗಾಂಜಾ ಪತ್ತೆಯಾಗಿದೆ. ಇದನ್ನ ಕಂಡು ಸ್ವತಃ ಜೈಲಾಧಿಕಾರಿಗಳೇ ಶಾಕ್ ಆಗಿದ್ದಾರೆ. ಆಟೋದಲ್ಲಿ ಬಂದು ಬಾಳೆಹಣ್ಣಿನ ಗೊನೆ ಇಟ್ಟು ಚಾಲಕ ಹೋಗಿದ್ದು, ಜೈಲು ಮುಂಭಾಗ ಗಾಂಜಾವಿರುವಂತಹ 5 ಬಾಳೆಗೊನೆ ಹಣ್ಣು ಪತ್ತೆಯಾಗಿದೆ. ಬಾಳೆಹಣ್ಣಿನ ಗೊನೆ ಪತ್ತೆಯಾಗಿದ್ದು, ಬಾಳೆಗೊನೆ ದಿಂಡಿಗೆ ಟೇಪ್ನಿಂದ ಆರೋಪಿಗಳು ಸುತ್ತಿದ್ದು, ಸುಮಾರು 120 ಗ್ರಾಂನ ಗಾಂಜಾ ಮತ್ತು ಒಟ್ಟು 40 ಸಿಗರೇಟ್ಗಳನ್ನು ಈಗಾಗಲೇ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು. ತುಂಗಾನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಗಮನಿಸ್ತಾ ಇರಬಹುದು ನೀವು, ಜೈಲಿನ ಮುಂಭಾಗ ಇಟ್ಟಿರುವ ಬಾಳೆಹಣ್ಣಿನ ಗೊನೆಯನ್ನ ಆಟೋ ಚಾಲಕನೊಬ್ಬ ಬರ್ತಾನೆ. ಆಟೋದಿಂದ ಬಾಳೆಹಣ್ಣಿನ ಗೊನೆಗಳನ್ನ ಇಳಿಸಿ ಅಲ್ಲಿ ಇಟ್ಟಿರುವಂತಹ ದೃಶ್ಯಾವಳಿಗಳನ್ನು ಗಮನಿಸಬಹುದು. ನವೆಂಬರ್ 19ರಂದು ಶಿವಮೊಗ್ಗ ಕೇಂದ್ರ ಕಾರಾಗೃಹ ಬಳಿ ಈ ಘಟನೆ ನಡೆದಿದ್ದು, ಎಂಥೆಂಥ ಕೆಲಸ ಮಾಡ್ತಾರೆ ಅನ್ನುವಂಥದ್ದನ್ನ ನೀವು ಕೂಡ ಗಮನಿಸ್ತಾ ಇರ್ಬೋದು.